Hi fam, good morning and welcome back to my YouTube channel. ಸೊ ಏನಪ್ಪ ಇದು ಏನೋ ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದಿರ ಸಡನ್ನಾಗಿ ಈ ಥರ ವಾಯ್ಸ್ ಕವರ್ ಕೊಡ್ತಿದ್ದೀನಿ ಅಂತಲೇ ಬಿಕಾಸ್ ನಾನು ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಅಂದರೆ ದಿನ ಎದ್ದೊಳ್ತೀನಿ ಬಟ್ ಇವತ್ತು ಇನ್ನೂ ಸ್ವಲ್ಪ ಬೇಗ ಎದ್ದಿದ್ದೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕುಡಿತೀನಿ ಹಾಲು ಹೊಟ್ಟೆಲಿ ಅಂತ ತೋರಿಸೋಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮಮ್ಮಿ ಒಂದು ವೆಯ್ಟ್ ಲಾಸ್ ಆಗಲಿಕ್ಕೆ ಅಂತ ಒಂದು ಪೌಡರ್ ಮಾಡಿಟ್ಟಿದ್ದಾರೆ. ಅಂದರೆ ಕೆಲವೊಂದು ಐಟಮ್ಸ್ನ ಹಾಕಿ ಹುರಿದು ಪುಡಿ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ನಾನು 1 ಸ್ಪೂನ್ ಬಿಸಿನೀರಿಗೆ ಕಲಿಸ್ಕೊಂಡು ಕುಡಿತೀನಿ. ಸೊ ಅದರಿಂದ ನನಗೆ ಸ್ವಲ್ಪ ಸ್ಕಿನ್ ಕೂಡ ಚೆನ್ನಾಗಾಗಿದೆ. ಆಲ್ಸೋ ನಾನು 1 ಮಂತಲ್ಲಿ 4 kgs ರೆಡ್ಯೂಸ್ ಆಗಿದ್ದೀನಿ. ಅಂದರೆ ಐ ಥಿಂಕ್ ಫ್ಯೂ ಡೇಸ್ ಬ್ಯಾಕ್ ನಾನು ವೆಯ್ಟ್ ಚೆಕ್ ಮಾಡಿದ್ದೆ. ಸೊ ನಾನು ಇವಾಗ 4 kgs ಕಮ್ಮಿ ಆಗಿದ್ದೀನಿ ಇನ್ ಅ ಮಂತ್ ಅಂತಲೇ ಹೇಳ್ಬೋದು. ಸೊ ಎಸ್, ಬೆಳಗ್ಗೆ ನಾನು ಬಿಸಿನೀರಲ್ಲಿ ಈ ಪೌಡರ್ನ 1 ಸ್ಪೂನ್ ಹಾಕ್ಕೊಂಡು ಕುಡಿತೀನಿ. ಇನ್ ಕೇಸ್ ಬೇಕಂದ್ರೆ ನಾನು ಲೆಮನ್ ಆ್ಯಡ್ ಮಾಡ್ಕೊತೀನಿ. ಸೊ ಇದ್ರೆ ಆ್ಯಡ್ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಇದನ್ನು ನಾನು ಚೂರು ನಾನು ಕುಡಿಯೋ ರೇಂಜಕ್ಕೆ, ಅಂದರೆ ನಾನು ಎಷ್ಟು ಬಿಸಿ ಕುಡಿತೀನೋ ಆ ರೇಂಜಿಗೆ ಕಾಯಿಸ್ಕೊಂಡು ಕುಡಿತೀನಿ. ಸೊ ನಿಮಗೇನಾದರೂ ಈ ರೆಸಿಪಿ ಈ ಡ್ರಿಂಕಿನ ಪೌಡರ್ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಆಚೆ ಹೋಗಬೇಕು ಅಂತ ಫೋನ್ ಎತ್ಕೊತಾ ಇದ್ದೆ, ಫೋನ್ ಕೈಗೆ ಸಿಗ್ತಾ ಇರಲಿಲ್ಲ. ಆ್ಯಂಡ್ ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಅಂದರೆ ಎಲ್ಲರೂ ಮಲ್ಕೊಂಡಿದ್ರು, ನಾನು ಬೇಗ ಎದ್ದೆ. ಆ್ಯಂಡ್ ಎದ್ದು ಸುಮ್ಮನೆ ಹಾಗೆ ಆಚೆ ಹೋಗಿ ಎನ್ವೈರ್ನಮೆಂಟ್ ನೋಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೆ. ಸೊ ಚೆನ್ನಾಗಿರುತ್ತೆ. ನಿಮಗೆ ಇನ್ ಕೇಸ್ ಬೆಳಿಗ್ಗೆ ಎದ್ದ ತಕ್ಷಣ ಗಂಟ್ಲೆಲ್ಲ ಒಂಥರ ಅನ್ಸತ್ತಲ್ಲ, ಸೊ ಆವಾಗ ಕುಡಿದ್ರೂ ಕೂಡ ಒಂಥರ ಲೈಕ್ ಚೆನ್ನಾಗಿ ಅನಿಸುತ್ತೆ. ಓಕೆ, ಸೊ ನಂದು ಕಣ್ಣೊಂಚೂರು ಊದ್ಕೊಂಡಿತ್ತು ಬಿಕಾಸ್ ಸ್ವಲ್ಪ ನಿದ್ದೆ ಹಂಗೆ ಹಿಂಗೆ ಆಗಿತ್ತು, ಕಮ್ಮಿ ನಿದ್ದೆ ಮಾಡಿದ್ದೆ ಅದಕ್ಕೋಸ್ಕರನೇ. ಆ್ಯಂಡ್ ನಿನ್ನೆ ಹೇಳಿದ ಥರ ಇವತ್ತು ನಾವು ಸ್ಪೆಷಲ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ. ಸೊ ಅದಿಗೆ ಬೆಳಿಗ್ಗೆ ಮಾಡೋಣ ಅಂಥೇಳಿ ನೆನ್ನೆನೇ ಸ್ವಲ್ಪ ರೆಡಿ ಮಾಡಿಟ್ಟಿದ್ದೆ, ಕ್ಲೀನಿಂಗ್ ಮಾಡಿ. ಆ್ಯಂಡ್ ಇವತ್ತು ಬಂದು ನಾನು ಎಲ್ಲ ಕಟ್ ಮಾಡಿಕೊಂಡು ಮಾಡ್ತಿದ್ದೆ. ಆ್ಯಂಡ್ ನಮ್ಮ ಅಕ್ಕ ಮತ್ತು ಶಿರೀಕ್ಷಾ ಆಗ್ತಾನೆ ಎದ್ದು ಬಂದಿದ್ದರು. ಆ್ಯಂಡ್ ಶಿರೀಕ್ಷಾ ಒಂಚೂರು ಮೂಡಿಯಾಗಿದ್ಲು ಬಿಕಾಸ್ ಅವಳಿಗೆ ನೈಟ್ ಏನೋ ಕನ್ಸು ಬಿದ್ದುಬಿಟ್ಟಿತ್ತು ಅಂತ ಜೋರಾಗಿ ಹತ್ಕೊಂಡು ಎದ್ದೋಳ್ಬಿಟ್ಲು. ಸೊ ಅದಕ್ಕೆ ನನಗೊಂಚೂರು ನಿದ್ದೆ ಏರುಪೇರಾಯಿತು. ಸೊ ನಾನು ಬಂದು ಆಂಬೂರ್ ಬಿರಿಯಾನಿ ಮಾಡಿದ್ದೆ ಬಿಕಾಸ್ ನನಗೆ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಆ ಬಿರಿಯಾನಿ ತಿನ್ನಬೇಕು ಅಂತ ಇನ್ಸ್ಟಾದಲ್ಲಿ ನೋಡಿ ಸೊ ಬಿರಿಯಾನಿ ಮತ್ತು ಕರ್ಡ್ ಸ್ಯಾಲೆಡ್ ಆ್ಯಂಡ್ ಮೊಟ್ಟೆ ಮತ್ತು ಕುಕುಂಬರ್ ಕಟ್ ಮಾಡಿದೆ. ಸೊ ನಾವು ಯಾವಾಗಲೂ ಕುಕುಂಬರ್ ತಿಂತೀವಿ, ವೆಜ್ ಇರಲಿ ನಾನ್ ವೆಜ್ ಇರಲಿ, ಬಿಕಾಸ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ. ಆಮೇಲೆ ಕಬಾಬ್ನ ಬಂದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಬಿಕಾಸ್ ಈಗ ಸುಟ್ಕೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟಿಗೆ ಲೇಟ್ ಆಗಿಬಿಡುತ್ತೆ ಅಂತ. ಸರಿ, ಓಲಿ ಹಚ್ಚಿದ್ದು ಆ ಕಡೆ ತೋರಿಸು. ಯಾರು ಹಚ್ಚಿದ್ದು ಓಲಿ? ಜೋರಾಗೆಲ್ಲ ಮೊಮ್ಮಗಳು ಶಿರೀಕ್ಷಾ ರೆಡ್ಡಿ. ಸರ್, ಬಿರಿಯಾನಿ ಹೆಂಗಿತ್ತು? ಸೂಪರ್. ಏನೇನು ಮಾಡಿದ್ದೆ ನಿಮ್ಮ ಮಮ್ಮಿ? ಬಿರಿಯಾನಿ, ಕಬಾಬು, ಮೊಟ್ಟೆ, ಎಣ್ಣೆಕಾಯಿ ಮಾಡಬೇಕು, ಎಣ್ಣೆ ಬದನೆಕಾಯಿ, ಮೊಸರು ಪಚಡಿ. ಸಾಯಂಕಾಲಕ್ಕೆ ಡ್ಯಾಡಿಗೂ ಸೇರಿಸಿ ನಮ್ಮ ಅಕ್ಕ ನೋಡಿ ಗಾಯ್ಸ್, ಎದ್ದೆ ಒದ್ದೆ ಐಟೆಲ್ಲ ಅಲ್ಲಿ ತವಳೆ. ನಮ್ಮ ಮನೇಲಿ ಶಿರೀಕ್ಷಾ ಹೋಲಿ ಸೆಲೆಬ್ರೇಷನ್ ಮಾಡ್ತಾವಳೆ ತಲೆವಾ. ಮಂಜಣ್ಣ, ಬಿರಿಯಾನಿ ಹೆಂಗಿತ್ತು ಮಂಜಣ್ಣ? ಸೂಪರ್ ಆಗಿತ್ತಾ? ಏನ್ ಮಮ್ಮಿ ಬಿರಿಯಾನಿ ಮಾಡಿದ್ ನಾನು? ಆಂಬೂರ್ ಬಿರಿಯಾನಿ. ಯಾರ್ಕಾರ ರೆಸಿಪಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡೋಣ. ಇವ್ರು ನಮ್ ದೊಡ್ಡಮ್ಮ ಅವ್ರ ಮಗ. ಏನು ಬಿರಿಯಾನಿ ಬಿರಿಯಾನಿ ಹೇಳ್ತಿದ್ರು, ಚಪಾತಿ ಇನ್ನು ಹಂಗೆ ಎಲ್ಲ ಬಿದ್ದೈತೆ ಕಣೆ. ಏನು ಇದು ಸ್ನಾನ ಮಾಡಿಟ್ಟವಳ ಐಶು. ಬಿರಿಯಾನಿ ಸೈಡ್ ಎಫೆಕ್ಟ್. ಐಶು ನಾಗಿಣಿ ಆಗ್ಬಿಟ್ಲು. ಓಲಿಯಲ್ಲಿ ಸ್ನಾನ ಮಾಡಕ್ ಹೋಲ್ಕೊನೆ. ಯಪ್ಪ ಸಿರಿ, ಏನಾಗಲ್ಲ ಸಿರಿ, ಸ್ಕಿನ್ನು ಹಿಂಗೆಲ್ಲ ಆಡಿದ್ರೆ. ಬಂದ್ಲಿರು ಐಶು, ಬತ್ತಳಿರು ಐಶು, ಬತ್ತಳಿರು ಐಶು. ಬಾರೆ ಒಂದ್ ನಿಮಿಷ, ಬೈ ಬಾರೆ 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 ಐಶು, ಬಾರೆ 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 ಬಾರೆ. ಏನಿದು ಚಿನ್ನ? ಏನಿದು ಚಿನ್ನ? ಏನಮ್ಮ? ಏನ್ ಮಗ್ನೆ ಇದು?
ಇವತ್ತು ಹೋಲಿನಾ? ಶ್ರೀರಕ್ಷನ್ಗೆ ಅಫಿಷಿಯಲಿ ಇವತ್ತು ಹೋಲಿ ತಾನೆ? ಬಂಗಡಿ ಬಂಗಡಿ ನಿಂತ್ಕೋ ನಿಚ್ಚಿ ಮಮ್ಮ, ನಿಂತ್ಕೋ. ನಿಚ್ಚಿ ಒಂದ್ ನಿಮಿಷ. ರೀಲ್ಸ್ ಎಷ್ಟಾಗ್ಲಿ ನಿಜ ಎಲ್ರಿಗೂ ಅಕ್ಕನ ತಲೆ ಎಲ್ಲ ಮಾಡ್ಕೊಂಡಿದ್ಯಾರೆ, ಭಯ ಭಕ್ತಿನೇ ಇಲ್ವಲ್ಲ ನಿಂಗೆ? ಡಬ್ಬ ಡ್ಯಾನ್ಸ್ ಬೇರೆ. ಉಚ್ಚಿ ನಂಬರ್ 1 ಉಚ್ಚಿ. ಶ್ರೀರಕ್ಷನ್ಗೆ 3 ಇಯರ್ಸಿಗೆ ನಮ್ಮಮ್ಮ ಕೊಡ್ಸಿದ ಗಿಫ್ಟು ಇದು ಏನು ಆ್ಯಪಲ್ ಐಪ್ರೋ 5th ಜನರೇಷನ್ನು. ತಗಿ ಸಾಯಿಸು ಚಿರಿ ಅಂತ ಇದ್ದೀನಿ. ಇದೆ ಐಪ್ರೋ ಏರ್ 5th ಜನರೇಷನ್. ಸೊ ಇದು ನಾವು ಮುಂಚೆನೇ ತೊಗೊಂಬಂದಿದ್ದು, ಅಂದರೆ 2 days ಬ್ಯಾಕ್ ತೊಗೊಂಬಂದು. ಸೊ ಇದು ಕವರೆಲ್ಲ ಹಾಕ್ಸ್ಬಿಟ್ಟು, ಯಪ್ಪ ಫೋನ್ಗಿಂತ ಈ ಕವರೇ ಜಾಸ್ತಿ. ಇದು ಎಷ್ಟು 2500 ರುಪೀಸು ಈ ಒಂದು ಕವರು. ಆಮೇಲೆ ಇದೇನ ಗ್ಲಾಸು, ಟೆಂಪರ್ ಗ್ಲಾಸ್ ಬಂದು 950 ರುಪೀಸು. ಫೋನ್ ತಗೊಳ್ಳೋ ಬದಲು ಫೋನ್ಗಿಂತ ಇದೇ ಹೆಚ್ಚು ಕಾಸು. ಅದು ಅವ್ರ ಹತ್ರ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅಣ್ಣ ತರಿಸೇ ಕೊಡಬೇಕು ಅಂತ. ಸೊ ಆ್ಯಕ್ಚುಲಿ ಇದು ನಾನು ಇಟ್ಟಿದ್ದು ಬಾಯ್, ಯಾಕಂದರೆ 3 ವರ್ಷಕ್ಕೆ ಇವಳಿಗೆ ನಾನು ಐಪ್ಯಾಡ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಕೊಡ್ಸೋಕ್ಕಾಗಿಲ್ಲ, ನಮ್ಮಮ್ಮ ಕೊಡಿಸಿದ್ರು. ಸೊ ಯಾರೋ ಒಬ್ಬರು ನಾನು ಹೇಳಿದ್ದು ಆಯಿತಾ, ಖುಷಿನಾ? ಏನೇ ಅಂತೀರಾ? ಅವಳು ಇನ್ನೊಂದು ಚೂರು ದೊಡ್ಡವಳಾದರೆ ಈ ಪೆನ್ಸಿಲ್ ಕೊಡಿಸ್ಬೇಕು, ಅವಾಗ ಅವಳೇನ ಬರ್ಕೊಳಕ್ಕಾಯ್ತದೆ. ಆ ಪೆನ್ಸಿಲು 29,000 ಅಂತೆ. ದೊಡ್ಡವಳಾದ್ಮೇಲೆ ಅವಳಿಗೆ ಇವಾಗ ಬರೀ ಯೂಟ್ಯೂಬ್ ಉಜ್ಜಕ್ಕಿದ್ದು. ಇದೆಲ್ಲಿ ಬಾಕ್ಸಲ್ಲಿ ನಮ್ಮಕ್ಕ ಮಂಡೇ ಊರಿಗೆ ಹೋಗ್ತಾವಳೆ. ಆ್ಯಂಡ್ 5th ಇಂದ ಶ್ರೀರಕ್ಷನ್ಗೆ ಸ್ಕೂಲು. ಮಗಿ ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಯ್ತೈತೆ. ಇನ್ ಕೇಸ್ ನಾವೇನಾದರೂ ಹೋದರೆ ಫಸ್ಟ್ ಡೇ ಆಫ್ ಸ್ಕೂಲ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ಹೇಗಿತ್ತು ಗಿಫ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಿರಿಯಾನಿ ಹೆಂಗಿತ್ತೆ? ಯಾಕಾಯ್ತಾ ಇಲ್ಲ? ನಿನಗೆ ಏನೋ ಪ್ರಾಬ್ಲಮ್, ಅವಳಿಗೆ ಹುಷಾರಿಲ್ಲ, ಅದೇ ಪ್ರಾಬ್ಲಮ್. ಖಾರ ತಿನ್ನಲ್ಲ. ಅಯ್ಯೋ ಇವಳ್ದೊಂದು ಹಿಂಸೆ ಅಡುಗೆ ಮಾಡೋಕ್ಕಲ್ಲಿ. ಖಾರ ತಿನ್ನಲ್ಲ, ಇದು ತಿನ್ನಲ್ಲ, ಮಟನ್ ತಿನ್ನಲ್ಲ. ಇದೇ ಉಳ್ಕತ್ತೆ. ನನ್ನ ಬ್ಲಾಗೆ ನೋಡ್ತಾ ಅವಳು ಕುತ್ಕೊಂಡು ಹೋಗೋಳೆ ಗೈಸ್, ಮೆಂಟ್ಲಾಗ ಹೋಗೋಳೆ. ಏ ಪ್ರಾಣಿ ನಿನ್ನೆ ತೊಂದ್ರೆ ಬಾತ್ರೂಮ್ ಮುಜ್ಜಿ ತೊಳೆದು ನೀಟಾಗಿ ಇಕ್ಕಿದ್ದೆ. ಪಾಪ ಆಂಟಿ ಎಲ್ಲ ಬಂದು ತೊಳ್ಕೊಟ್ಟೆ ಹೋಗಿದ್ರು. ನಂಗೆ ಗೊತ್ತಿಲ್ಲಪ್ಪ, ಅವ್ರ ಅಮ್ಮನೇ ಇವಳು ಸೇರ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ. ಬಿಸಿನೀರು ಹಾಕ್ಬಿಟ್ಟು ಕ್ಲೀನಾಗಿ ಮಾಡಿಸಿ ಐಸು ಅವಳಗೆ ಸ್ನಾನ. ಬಿಸಿನೀರು ಐತೆ, ತಣ್ಣೀರು ಬಿಟ್ಟು ಅವಳು ನೋಡು. ಚಿರಿ ನಿನ್ ಮಗ ತೋರ್ಸು ಒಂದು ನಿಮಿಷ. ಪ್ರಾಣಿನೇ, ಪ್ರಾಣಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್, ಅಂದರೆ ನಾನ್ ವೆಜ್ ಸ್ಪೆಷಲ್ ವ್ಲಾಗ್. ಆಲ್ಸೋ ಚಿರಿಗೆ ನಿಮ್ಗೆ ಏನು ಗಿಫ್ಟ್ ಕೊಟ್ರಿ ಅಂತಲೂ ಹೇಳಿದ್ದೀನಿ. ಸೊ ಎಸ್, ಗಿಫ್ಟ್ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ಬಿರಿಯಾನಿ ರೆಸಿಪಿ ಬೇಕಿದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸಿಗಿಂತ ಈ ವ್ಲಾಗ್ ಇವಾಗ ನಾನು ಪೋಸ್ಟ್ ಮಾಡ್ತಿರೋ ವ್ಲಾಗ್ಸಲ್ಲಿ ವ್ಯೂಸೇ ಬರ್ತಿಲ್ಲ. ಸೊ ನಾನು ಪೋಸ್ಟ್ ಮಾಡಿಲ್ಲ ಅಂದರೆ ಯಾಕೆ ಪೋಸ್ಟ್ ಮಾಡಿಲ್ಲ ಅಂತ ಕೇಳ್ತೀರಾ, ಬಟ್ ಪೋಸ್ಟ್ ಮಾಡಿದ್ಮೇಲೆ ಏನೂ ವ್ಯೂಸೇ ಬರ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.